Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ಆಸೆ ಎಲ್ಲರಿಗೂ ಶಿವಶಕ್ತಿ ಏನ್ ಹೇಳ್ತಾರೆ ನೋಡೋಣ. ಇಲ್ಲಿ 3 ಕಾರ್ಡ್ ಇಟ್ಟಿನಿ, 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಡಿವೈನ್ ಬ್ಲೆಸ್ಸಿಂಗ್ಸ್ ಏನಿದೆ ನೋಡೋಣ. ಇದು ಮೊದಲನೇದು, ಎರಡನೇದು ಅಮ್ಮ, ಇದು ಎರಡನೇದು, ಇದು ಎರಡನೇದು, ಇದು ಮೂರನೇದು. ಬಾಟಮ್ ಆಫ್ ದಿ ಡೆಕ್ ಚಿಂತಾಮಣಿ ಕಾಳಿ ಇದ್ದಾರೆ. ಸೊ ಚಿಂತೆನ ಬಿಟ್ಟಾಕಿ ಶತ್ರುಗಳ ವಿರುದ್ಧ ನೀವು ಜಯ ಸಾಧಿಸ್ತೀರಾ. ಎಲ್ಲಾ ರೀತಿಯಿಂದಲೂ ನಿಮ್ಗೆ ರಕ್ಷಣೆ ಇದೆ. ಎಸ್ಪೆಷಲಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅನ್ನೋ ಭಯ ಇರೋರಿಗೆ ಖಂಡಿತ ಭಯ ಬೇಡ. ಏನ್ ತಗೊಳ್ಬೇಕು ತಗೊಳ್ಳಿ, ಯಾವ ಆಕ್ಸಿಡೆಂಟ್ ಆಗದೆ ಇರೋ ಹಾಗೆ ನಿಮ್ಗೆ ರಕ್ಷೆ ಇದೆ ಅನ್ನುವಂಥದ್ದು ಇದೆ. ಓಕೆ, ಮೊದಲನೇದು, ಎರಡನೇದು, ಮೂರನೇದು. ಮೊದಲನೇದು ಬಗಲಾಮುಖಿ ಅಮ್ಮ ಇದ್ದಾರೆ, ನಟರಾಜ ಇದ್ದಾರೆ. ಸೊ ನೀವು ಹಾಡು ಹೇಳಬಾರ್ದು ಅಂತ ತುಂಬಾ ಜನ ಸಮಸ್ಯೆ ಮಾಡಿದ್ದಾರೆ, ಅಥವಾ ನೀವು ಒಂದಷ್ಟು ವಿಚಾರಗಳಲ್ಲಿ ನಿಮ್ಗೆ ಏನು ಪಾಸಿಟಿವ್ ವೈಬ್ ಬರಬಾರ್ದು ಅಂತ ತೊಂದರೆನ ಮಾಡಿದ್ರು, ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ಜೊತೆಗೆ ನಿಮ್ಗೆ ಮ್ಯೂಸಿಕ್ ಅಂಡ್ ಆರ್ಟ್ ಫೀಲ್ಡ್ ಅಲ್ಲಿ ಸಾಕಷ್ಟು ಯಶಸ್ಸು ಬರುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಆಶೀರ್ವಾದ ಇದೆ ನಿಮ್ಗೆ. ಜೊತೆಗೆ ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡಿದ್ರೆ ಹೋಯ್ತು. ಆ ರೀತಿಯಲ್ಲಿ ನಿಮ್ಮ ಮಾತಿಗೆ ಯಾರಾದ್ರೂ ತೊಂದರೆ ಮಾಡಿದ್ರೆ ಆ ಮಾತು ಸರಿ ಹೋಗೋ ಹಾಗೆ ಬಗಲಾಮುಖಿ ದೇವಿ ನೋಡ್ಕೊಳ್ತಾಳೆ. ಜೊತೆಗೆ ನಿಮ್ಮ ವಿರುದ್ಧ ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡಿರೋರ್ ಬಗ್ಗೆ ಕೂಡ ಆ ದೇವಿ ನೋಡ್ಕೊಳ್ತಾಳೆ. ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಆದಿಯೋಗಿ ಇದ್ದಾರೆ. ಸೊ ಜಗತ್ತಿನ ಮೊದಲ ಗುರು, ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯೋಗದ ಬಗ್ಗೆ ಇನ್ನ ಆಳವಾದ ಅರಿವು ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಿಸ್ನೆಸ್ ಅಲ್ಲಿ ಸಕ್ಸಸ್ ಅನ್ನ ಕೊಡ್ತೀನಿ ಅಂತ ತಾರಾದೇವಿ ಹೇಳ್ತಾ ಇದ್ದಾರೆ. ಜೊತೆಗೆ ಚಂದ್ರಶೇಖರ ದೇವರು ನಿಮ್ಗೆ ಗುಡ್ ಲಕ್ ಆಶೀರ್ವಾದನ ಕೂಡ ಮಾಡ್ತಿದ್ದಾರೆ. ಇಲ್ಲಿ ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಒಂದೇ ರೀತಿಲಿ ಬಂಪರ್ ಲಾಟ್ರಿ ಅನ್ನುವಂತ ರೀತಿಲಿ ನಿಮ್ಗೆ ಒಂದು ಆಧ್ಯಾತ್ಮಿಕ ಯಶಸ್ಸು ಸಿಗ್ತಾ ಇದೆ, ಬಿಸ್ನೆಸ್ ಅಲ್ಲೂ ಯಶಸ್ಸು ಸಿಗ್ತಾ ಇದೆ, ಮತ್ತೆ ನೀವ್ ಏನೇ ಮಾಡಿದ್ರು ಎಲ್ಲದಕ್ಕೂ ಗುಡ್ ಲಕ್ ಕೂಡ ಇದೆ. ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಎಸ್ಪೆಷಲಿ ನಂಗೆ ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಈ ಚಂದ್ರಗ್ರಹಣ 28ಕ್ಕೆ ಏನು ನೂಲ್ ಹುಣ್ಣಿಮೆ ಅಥವಾ ರಾಖಿ ಹಬ್ಬ ಇದೆ, ಅವತ್ತು ನಿಮ್ಗೆ ತುಂಬಾ ದೊಡ್ಡ ಆಧ್ಯಾತ್ಮಿಕ ಜ್ಞಾನ ಒಂದು ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಶಿವನೇ ನಿಮ್ಗೆ ಆದಿಯೋಗಿಯಾಗಿ ಮೊದಲ ಗುರುವಾಗಿ ಸಿಕ್ಕಿದ್ರು ಸಿಕ್ಬಿಡ್ಬಹುದು, ಧ್ಯಾನ ಮಾಡಿ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಏನೋ ಒಂದು ಕಷ್ಟ ಆಗ್ಬಿಟ್ಟಿದೆ, ದೇವ್ರ ನನ್ನ ಪ್ರಾರ್ಥನೆನೇ ಕೇಳಿಸ್ಕೊಳ್ಳೋದಿಲ್ಲ, ನನ್ಗೆ 6 ಪ್ಯಾಕ್ ಕೊಟ್ಟಿಲ್ಲ ಅಂತ ಯಾರು ಹೇಳ್ತಾ ಇದ್ದೀರಾ, ನನ್ಗೆ ಸಣ್ಣ ಮಾಡಿಲ್ಲ, ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತ. ಸೊ ಅವರಿಗೆ ಒಂದಷ್ಟು ಬದಲಾವಣೆ ಬರುತ್ತೆ. ಎಸ್ಪೆಷಲಿ ನಿಮ್ಮ ಬಾಡಿ ಸ್ಟಿಫ್ ಅಂಡ್ ಸ್ಕಿನ್ನಿ ಆಗುವಂತ ಚಾನ್ಸಸ್ ಕೂಡ ಇದೆ. ಜೊತೆಗೆ ನಿಮ್ ಪ್ರಾರ್ಥನೆ ಏನಿದೆ ಎಲ್ಲವೂ ಕೂಡ ಶಿವಪ್ಪ ಕೇಳಿಸ್ಕೊಂಡಿದ್ದಾರೆ. ಸೊ ಖಂಡಿತವಾಗ್ಲೂ ನಿಮ್ಗೆ ವೆಯ್ಟ್, ನೀವ್ ಅನ್ಕೊಂಡಿರೋದೆಲ್ಲವೂ ಕೂಡ ಆಗತ್ತೆ. ಜೊತೆಗೆ ಏನೋ ಒಂದು ಯೋಗ ಸಿದ್ಧಿ ಸಿಗುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಒಂದ್ ರೀತಿ ಯೋಗಿಕ್ ಬಾಡಿ ಆಗ್ಬಿಡುತ್ತೆ ನಿಮ್ ಬಾಡಿ ಅನ್ನುವಂಥದ್ದು ಇದೆ. ಡೋಂಟ್ ನೋ ವಾಟ್ ಇಟ್ ವಾಸ್. ಶಿವನ ಬ್ಲೆಸ್ಸಿಂಗ್ಸ್ ಜಾಸ್ತಿ ಇದೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಶಿವನ ಅವತಾರದಲ್ಲಿ ಮೇಕಪ್ ಕೂಡ ಮಾಡ್ಕೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕಾಮಕಲ ಕಾಳಿ ಇದ್ದಾಳೆ. ಸೊ ಕಾಮಕಲ ಕಾಳಿಯ ಆಶೀರ್ವಾದ ಕೂಡ ನಿಮ್ ಮೇಲೆ ಯಾವಾಗ್ಲೂ ಇರುತ್ತೆ. ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ನಿಮ್ಗೆ ರಕ್ಷಣೆ ಇದೆ. ಜೊತೆಗೆ ದುಷ್ಟ ಗ್ರಹಗಳ ಅಥವಾ ನಿಮ್ಮ ದೇಹದ ಒಳಗಿನ ಸಮಸ್ಯೆಗಳಿಗೆ ಅಥವಾ ದೇಹದ ಹೊರಗಿನ ಸಮಸ್ಯೆಗಳಿಗೆ
ಎಲ್ಲ ರೀತಿಯ ಶತ್ರು ಬಾಧೆಗಳಿಗೂ ಕೂಡ ನಿಮ್ಗೆ ರಕ್ಷೆ ಅನ್ನೋದು ಇದೆ. ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಟೇಕ್ ಕೇರ್. The Shrivak Devi Tarot channel is so glad to see you again. Thank you for watching our tarot card readings today.